ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅರಸೀಕೆರೆ ನಗರದ ಹುಳಿಯಾರು ರಸ್ತೆಯಲ್ಲಿ ಇರುವ ಎಸ್ಎಂಜೆ ಸಮುದಾಯ ಭವನದಲ್ಲಿ ಗ್ಲೋಬಲ್ ಫ್ರೀ ಸ್ಕೂಲ್ 2ನೇ ವಾರ್ಷಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ಜರುಗಿದೆ. ಕಾರ್ಯಕ್ರಮವನ್ನು ಗ್ಲೋಬಲ್ ಸ್ಕೂಲ್ ಸಂಸ್ಥಾಪಕರು ಆದ ಅನ್ವರ್ ಸಾದಿ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷರು ಆದ ಎಂ ಸಮೀಉಲ್ಲಾ ಅವರು ಉದ್ಘಾಟಿಸಿ ಮಾತನಾಡಿ, ಪೋಷಕರು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಉತ್ತಮವಾದ ಶಿಕ್ಷಣ ಒದಗಿಸಬೇಕು ಮತ್ತು ಮಕ್ಕಳು ಉತ್ತಮ ಪ್ರಜೆಯಾಗಿ ಬೆಳೆಯಲು ಸಹಕರಿಸಬೇಕು ಅಂತ ಪೋಷಕರನ್ನ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸ್ಕೂಲ್ನ ಸಣ್ಣ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮೌಲಾನಾ ಆಫೀಜ್ ಅಖಿಲ್ ಸಾಬ್ ರವರು ವಿಶೇಷ ಪ್ರವಚನವನ್ನ ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಇಸ್ಲಾಮಿಯಾ ಬೈತುಲ್ಮಾನ್ ಕಮಿಟಿ ಅಧ್ಯಕ್ಷರು ಆದ ಮೆಹಬೂಬ್, ಮಾಜಿ ಅಧ್ಯಕ್ಷರು ಆದ ಅಫ್ಸರ್ ಪಾಷಾ, ಹಾಸನ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷರು ಆದ ಸೈಯದ್ ಸಿಕಂದರ್, ಸಮಾಜ ಸೇವಕರು ಆದ ಅಮ್ಜದ್ ಪಾಷಾ, ಸುಲ್ತಾನುಲ್ ಹಿಂದ್ ಟ್ರಸ್ಟ್ ಅಧ್ಯಕ್ಷರು ಆದ ಕೌಸರ್ ಪಾಷಾ, ಸುನ್ನಿ ದಾವತೆ ಇಸ್ಲಾಮಿ ಮುಖ್ಯಸ್ಥರು ಆದ ಫರ್ಹತ್ ಅಲಿ, ಸೈಯದ್ ಸಲ್ಮಾನ್, ಗ್ಲೋಬಲ್ ಎಜುಕೇಷನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಆದ ಮೊಹಮ್ಮದ್ ಅತವುಲ್ಲಾ, ಕಾರ್ಯದರ್ಶಿ ಪರ್ವೇಜ್ ಅಹಮದ್, ಖಜಾಂಚಿ ನವಾಜ್ ಪಾಷಾ, ಸೈಯದ್ ತೌಸೀಫ್, ಫರಾಜ್ ಪಾಷಾ, ಅಮ್ಜದ್ ಪಾಷಾ ಹಾಗೂ ಸರ್ವ ಸದಸ್ಯರು, ಮಕ್ಕಳ ಪೋಷಕರು, ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಬಂಧುಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.